ನಮಸ್ಕಾರ. ಜಾನಪದ ಶೈಲಿಯಲ್ಲಿ ತಮ್ಮ ಗಂಡನ ಹೆಸರನ್ನು ಹೇಳುವ ಪದ್ಧತಿಗೆ ಒಡಪು ಎಂದು ಹೇಳುತ್ತಾರೆ. ಪ್ರಾಸದಿಂದ ಪುರಾಣದ ಪ್ರಸಂಗಗಳನ್ನು ಉಪಯೋಗಿಸಿ ರಾಮಾಯಣ ಮಹಾಭಾರತ ಕಥೆಗಳನ್ನು ತೆಗೆದುಕೊಂಡು ಪ್ರಕೃತಿ ಸಮಾಜ ಹೀಗೆ ಎಲ್ಲ ಭಾಷೆಯಲ್ಲೂ ಉಪಯೋಗಿಸಿ ತಮ್ಮ ಗಂಡನ ಹೆಸರನ್ನು ಹೇಳುವ ಪದ್ಧತಿಗೆ ಒಡಪು ಎನ್ನುತ್ತಾರೆ. ಭಾಷೆ ಎಂದರೆ ಸ್ವಂತಿಕೆ, ಜೀವಂತಿಕೆ ಹಾಗೂ ಸ್ಪಂದನೆ. ಈಗ ಮುಚ್ಚಂಡಿಯ ಪಾಟೀಲ್ ಫ್ಯಾಮಿಲಿಯವರ ಒಡಪುಗಳ ಸುರಿಮಳೆಗಳನ್ನು ಕೇಳಿ ಆನಂದಿಸಿರಿ. 24,000 ಶ್ಲೋಕದ ಮಹಾಕಾವ್ಯವೇ ರಾಮಾಯಣ. ನನ್ನ ಪತಿರಾಯ ಮುರಳೀಧರರ ಹೆಸರು ಹೇಳುವೆನು ಆರತಿ ಹಿಡಿದ ಕಾರಣ. ಭೂಮಿನ ಅಳೆಯೋದರ ಹೆಂಗ, ಆಕಾಶನ ಮಡ್ಚೋದರ ಹೆಂಗ, ನಕ್ಷತ್ರನ ಎಣಿಸೋದರ ಹೆಂಗ, ನೀರಿನೊಳಗಿನ ಆಳ ನೋಡೋದರ ಹೆಂಗ, ನನ್ನ ಗಂಡ ಅಶೋಕನ ಹೆಸರು ನಿಮ್ಮ ಮುಂದೆ ಹೇಳೋದರ ಹೆಂಗ. ರಾವಣನು ಸೀತೆಯನ್ನು ಕದ್ದೊಯ್ದದ್ದು ಲಂಕಕ್ಕೆ, ಆ ಕಾಲಕ್ಕೆ ಹನುಮಂತನು ಲಂಕಕ್ಕೆ ಇಟ್ಟನು ಬೆಂಕಿ. ಸುರೇಶ ಗೌಡರ ಸದ್ಗುಣಗಳು ನನ್ನ ತೋಳಿಗೆ ಬಂಗಾರದ ವಂಕೆ. ಅಕ್ಕ ಮಹಾದೇವಿಗೆ ಚಿಕ್ಕಂದಿನಲ್ಲಿ ಬಂದಿರುವುದು ವೈರಾಗ್ಯ, ಭರತ್ ಅವರ ಹೆಸರು ಹೇಳುವುದು ನನ್ನ ಸೌಭಾಗ್ಯ. ಮಲ್ಲಿಗೆ ಹೂವಿನ ಹಂದ್ರ ಶ್ರೀಗಂಧದ ಬಜಾರ, ಮಮತೆ ಮಡದಿ ಕಡ್ಕೊಂಡು ಶಂಕರಲಿಂಗನ ಗುಡಿ ಪೂಜೆಗೆ ಹೋಗ್ತಾರೆ ಹನುಮಂತ ಗೌಡರು. ಕಾಫಿ ತೋಟದಲ್ಲಿ ಅರಳುವುದು ಗಮ್ಮನೆಯ ಹೂಗಳು, ನರೇಶನ ಹೆಸರು ಹೇಳುವವರು ಪಾಟೀಲರ ಮಗಳು.